पूज्याय राघवेन्द्राय सत्यधर्मरताय च। ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಗುರುರಾಯರ ಈ ಪವಿತ್ರವಾದಂತಹ ಪ್ರೋಗ್ರಾಮಲ್ಲಿ ಇವತ್ತು ಮಂಗಳವಾರದ ವಿಶೇಷತೆ ಅಂದ ತಕ್ಷಣ ನಿನ್ನೆಯ ಕಾರ್ಯಕ್ರಮದಲ್ಲೇ ಗುರುಮಾತಾ ತಿಳಿಸಿದ್ರು ದುರ್ಗಾದೇವಿಯ ಆರಾಧನೆ ಬಗ್ಗೆ, ದುರ್ಗಾದೇವಿಯ ಪೂಜೆಯ ಬಗ್ಗೆ ಎಲ್ಲವನ್ನು ಸಹ ತಿಳಿಸ್ಕೊಡ್ತೀನಿ ಅಂತ. ಇವತ್ತು ಮಂಗಳವಾರ ದುರ್ಗಾದೇವಿ ಆರಾಧನೆಯಿಂದ ಏನೆಲ್ಲ ಫಲ ಸಿಗುತ್ತೆ, ಯಾವೆಲ್ಲ ರೀತಿಯ ಪೂಜೆಯನ್ನು ಮಾಡಬೇಕು, ಯಾವೆಲ್ಲ ನಿಯಮವನ್ನು ಪಾಲಿಸಬೇಕು, ಇವೆಲ್ಲವನ್ನು ಸಹ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಎಂದಿನಂತೆ ಗುರುಮಾತಾಜಿ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ, ಮಂತ್ರಾಲಯ ವಾಸ, ಬೃಂದಾವನ ವಾಸ, ತುಂಗಾ ತೀರ ನಿವಾಸ ಶ್ರೀ ರಾಘವೇಂದ್ರ ಸ್ವಾಮಿ ಎಷ್ಟು ಭಕ್ತರಿಗೆ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆ ಭಗವಂತನ ದರ್ಶನ ಮಾಡಿ ಮಂತ್ರಾಲಯಕ್ಕೊಮ್ಮೆ ಒಂದು ಟೈಮ್ ಹೋಗ್ಬಿಟ್ಟು ಬನ್ನಿ. ಖಂಡಿತ ನಮಗೇನೇ ಇರಲಿ, ಎಲ್ಲ ಭಕ್ತರಿಗೂ ಏನೇ ಕಷ್ಟ ಇದ್ರೂ ಸಹ ಖಂಡಿತ ಅದು ಬಗೆಹರಿಯುತ್ತೆ. ಅದೇ ರೀತಿ ನಂಬಿಕೆಯಿಂದ ಇರಿ, ಭಕ್ತಿಯಿಂದ ಪೂಜೆ ಮಾಡಿ, ಶ್ರದ್ಧೆಯಿಂದ ಇರಿ, ದಾನಾಧರ್ಮ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲ ಭಕ್ತರಿಗೂ ಒಳ್ಳೆಯದಾಗಬೇಕು, ಎಲ್ಲ ಜೀವರಾಶಿಗೂ ಒಳ್ಳೆಯದಾಗಬೇಕು ಅಂತ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ಸಂಕಲ್ಪ ಮಾಡ್ತೇನೆ. ಅಮ್ಮ, ಪ್ರತಿನಿತ್ಯ ಅಂದರೆ ನಿನ್ನೆ ಸೋಮವಾರ ಶಿವನ ಆರಾಧನೆ ಮತ್ತು ಪ್ರಾಮುಖ್ಯತೆ, ಬಿಲ್ವಪತ್ರೆ ಪ್ರಾಮುಖ್ಯತೆ ಎಲ್ಲವನ್ನು ಸಹ ತಿಳಿಸ್ಕೊಟ್ರಿ. ಇವತ್ತು ಅದೇ ರೀತಿಯಾಗಿ ಮಂಗಳವಾರ, ಇವತ್ತು ದುರ್ಗಾದೇವಿಯ ಆರಾಧನೆಯ ವಿಶೇಷತೆ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ದುರ್ಗೆ ಅಮ್ಮನವ್ರಿಗೆ ಫಸ್ಟ್ ನಮಸ್ಕಾರ ಮಾಡೋಣ. ದುರ್ಗೆ ಅಮ್ಮಗೆ ನೋಡಿ, ಯಾವಾಗಲೂ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆದಿಶಕ್ತಿ ಜಗನ್ಮಾತೆ ಜಗಜ್ಜನನಿಯೇ ನಮೋ ನಮಃ. ಆ ದುರ್ಗಾದೇವಿ ಎಷ್ಟು ಪವರ್ಫುಲ್ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಎಂಥದ್ದೇ ಕಾರ್ಯ ನಡೀಲಿಲ್ಲ ನಮಗೆ ಅಂತಂದ್ರೇನು ದುರ್ಗಾದೇವಿಗೆ ಪ್ರಾರ್ಥನೆ ಇಟ್ಟರೂ ಸರಿ. ಹೆಣ್ಮಕ್ಳು ಇವಾಗ ದೂರ ಹಾಕ್ತಾರೆ, ಮೆನ್ಸಸ್ ಆಗಿಬಿಟ್ಟು ತುಂಬ ಹೊಟ್ಟೆಯಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಹೊಟ್ಟೆ ನೋವು ಬರ್ತಾ ಇದೆ, ಹೊಟ್ಟೆ ನೋವಲ್ಲಿ ತಡ್ಕೊಳ್ಳೋ ಅಂಥ ಶಕ್ತಿನೇ ಇಲ್ದಿರ ಅಂಥ ಕಷ್ಟ ಸಿಗ್ತಾ ಇದೆ, ಬರ್ತಾ ಇದೆ ಅಂತ ಅಂದ್ರೂ ಸಹ ದುರ್ಗಾದೇವಿಗೆ ಪ್ರಾರ್ಥನೆ ಮಾಡ್ಬೋದು. ಅದೇ ರೀತಿ ಮದುವೆ ಆಗಿಲ್ಲ ನಮಗೆ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಎಷ್ಟೇ ವಯಸ್ಸಾಗಿರೋರಾಗಲಿ, ಚಿಕ್ಕ ಮಕ್ಳಿಗೂ ಸಹ ದುರ್ಗಮ್ಮನಿಗೆ ಪ್ರಾರ್ಥನೆ ಮಾಡಿದ್ರೆ ಭಾರಿ ಒಳ್ಳೆಯದು. ಕಾರಣ ಏನು ಅಂತ ಅಂದರೆ, ಆ ದುರ್ಗಾದೇವಿಗೆ ಎರಡು ಹೆಸರಿದೆ. ಏನು ಅಂತ ಅಂದರೆ ನೋಡಿ, ವಿಷ್ಣು ದುರ್ಗಾ ಅಂತಲೂ ಇದೆ, ದುರ್ಗಾ ಅಮ್ಮ ಅಂತಲೂ ಇದೆ. ವಿಷ್ಣು ದುರ್ಗಾ ಅಂದರೆ ಏನು? ವಿಷ್ಣುವಿಗೆ ಅವರು ತಂಗಿಯಾಗಿ ಬಂದಿರೋ ಅಂಥದ್ದು, ವಿಷ್ಣು ತಂಗಿ ಅಲ್ವೇ. ಹಾಗಾಗಿ ವಿಷ್ಣು ದುರ್ಗಾಗೆ ಯಾವಾಗಲೂ ಸರಿ ಏನೇ ಪ್ರಾರ್ಥನೆ ಮಾಡಿದ್ರೂ ವಿಷ್ಣು ಸಹ ತಂಗಿಗೆ ಏನು ಬಾಗ್ನ ಕೊಡಬೇಕು, ಹೆಣ್ಮಕ್ಳಿಗೇನು ದಾನ ಧರ್ಮ ಮಾಡಬೇಕು, ಹೆಣ್ಮಕ್ಳು ನಾವು ಹೇಗೆ ಇಟ್ಕೊಂಡ್ರೆ ನಮ್ಮ ಮನೆ ಪಾರಂಪರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದೇ ವಿಷ್ಣು ದುರ್ಗಾ ಅಂತ ಅಂದ್ರೇ ಹಣ್ಣನಿಂದ ಸಲಹೆ ಎಲ್ಲ ಪಡ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ. ಅಕ್ಕ ತಂಗಿದಿರ, ಅಣ್ಣ ತಮ್ಮದಿರಾಗಿರಲಿ, ಆ ವಿಷ್ಣು ದುರ್ಗೆ ಹತ್ರ ಹೋಗಿ ಎಂಥವ್ರಾಗಿರಲಿ, ನಾನು ಅಕ್ಕ ತಂಗಿದಿರಿಗೆ ಮೋಸ ಮಾಡಿಬಿಟ್ಟಿದ್ದೀನಿ, ನನ್ನ ಅಣ್ಣ ತಮ್ಮದಿರಿಗೆ ಮೋಸ ಮಾಡಿಬಿಟ್ಟಿದ್ದೀನಿ ಅಂತ ಆ ವಿಷ್ಣು ದುರ್ಗೆ ಹತ್ರ ಹೋಗಿ ಒಂದು ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡಿದ್ರೂ ಸಹ ಒಳ್ಳೆಯದಾಗುತ್ತೆ. ಅವ್ರ ಪಾಪ ಕರ್ಮಗಳೆಲ್ಲ ದೂರ ಆಗುತ್ತೆ. ವಿಷ್ಣು ದುರ್ಗೆಯಿಂದ ಆಗಲಿ, ದುರ್ಗಮ್ಮಂದ ಆಗಲಿ ಏನು ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ನೋಡಿ, ಯಾವಾಗಲೂ ನಾವೊಂದು ಬಳಲ್ತಾನೇ ಇರ್ತೀವಿ, ಕಷ್ಟದಿಂದ, ಆರೋಗ್ಯದಿಂದ ಆಗಲಿ, ಎಲ್ಲ ಸಮಸ್ಯೆಗಳಾಗಲಿ, ಅಕ್ಕಪಕ್ಕದಿಂದ ಆಗಲಿ, ಇಲ್ಲ ಯಾರೇ ಆಗಿರಲಿ, ಫ್ರೆಂಡ್ಸಿಂದ ಆಗಿರಲಿ, ಎಲ್ಲ ದೃಷ್ಟಿಗಳಾಗಿರಲಿ, ಎಲ್ಲನೂ ದೂರ ಆಗಬೇಕು ಅಂದರೆ ಆ ದುರ್ಗಮ್ಮನ ಹತ್ರ ಹೋಗಿ ನಾವೊಂದು ದೀಪ ಹಚ್ಚಬೇಕು. ಎಂಥದ್ದು ದೀಪ ಅಂತ ಅಂದರೆ, ನಾವು ನಂದಾದೀಪ ಸಹ ಹಚ್ಬೋದು, ಇಲ್ಲ ಅಂತಂದರೆ ನಿಂಬೆಹಣ್ಣಲ್ಲಿ, ಅಮ್ಮನಿಗೆ ಶ್ರೇಷ್ಠ ನಿಂಬೆಹಣ್ಣಲ್ಲಿ ದೀಪ ಹಚ್ಚೋಂಥದ್ದು. 9 ನಿಂಬೆಹಣ್ಣಲ್ಲಿ ದೀಪ ಹಚ್ಚಬೇಕು, ಇಲ್ಲ ಅಂತಂದರೆ 5, ಇಲ್ಲ 3, 2, ಒಂದನ್ನು ಮಾತ್ರ ಯಾವತ್ತೂ ಹಚ್ಚಬಾರ್ದು. ನೋಡಿ, ಒಂದು ದೀಪದಲ್ಲಿ ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿದ್ರೆ 2 ಆಗುತ್ತೆ. 2 ನಿಂಬೆಹಣ್ಣಲ್ಲಿ ಕಟ್ಟಾಗಿದ ತಕ್ಷಣ ಅದನ್ನು ರಸನ ತಾಯಿ ಹತ್ರ ಪಾದದ ಹತ್ರ ಹಿಂಡಬೇಕು. ಇಲ್ಲ ಅಂತಂದರೆ ಅಲ್ಲಿ ಪಾತ್ರೆ ಇಟ್ಟಿರ್ತಾರೆ, ಅಭಿಷೇಕಕ್ಕೋಸ್ಕರನೇ ಆ ನಿಂಬೆಹಣ್ಣ ಸಪ್ರೇಟ್ ಮಾಡಿರ್ತಾರೆ, ಆ ರಸನ ಅದರಲ್ಲಿ ಹಿಂಡ್ಬಿಡಬೇಕು. ಆಗ ಆ ನಿಂಬೆಹಣ್ಣನ್ನು ತಿರುವಾಕಿಟ್ಕೋಬೇಕು. ಏನಾಗುತ್ತೆ ಅಂದರೆ ತುಪ್ಪದಿಂದ ಹಚ್ಚಿ 2 ಬತ್ತಿ ಹಾಕಬಾರ್ದು, ಅದಕ್ಕೆ ಒಂದೇ ಬತ್ತಿ ಹಾಕಬೇಕು, ಸಿಂಗಲಲ್ಲೇ ಹಾಕಬೇಕು. ಯಾಕೆ 2 ಹಾಕಬಾರ್ದು ಅಂದರೆ, ಮನೇಲಿ ಹಚ್ಚೋ ಅಂಥದ್ದು, ನಾವು ಮನೇಲಿ ಹಚ್ಚೋ ಅಂಥ ದೀಪಕ್ಕೆ ಮನೆ ದೇವ್ರ ಹೆಸರಲ್ಲೂ ಇಷ್ಟ ದೇವ್ರ ಹೆಸರಲ್ಲೂ ಮಾಡ್ತೀವಿ. ಅಲ್ಲಿ ದುರ್ಗೆ ಅಮ್ಮನ ಹತ್ರ ಹೋಗಿ ದೀಪ ಹಚ್ಚೋ ಅಂಥ ಟೈಮಲ್ಲಿ ಒಂದೇ ಒಂದು ಬತ್ತಿ ಹಾಕಬೇಕು ಅಂತಂದರೆ, ಯಾಕೆ ಅಂತಂದರೆ ದೋಷಕ್ಕೋಸ್ಕರ ಒಂದೇ ಯೂಸ್ ಮಾಡಬೇಕು, 2 ಹಾಕಬಾರ್ದು. ಅದೇ ರೀತಿ ಅಮ್ಮನವ್ರಿಗೆ
ಪ್ರಾರ್ಥನೆ ಮಾಡಿದ ತಕ್ಷಣ ನಾವು ತಟ್ಟಲ್ಲಿ ದೀಪನ ಹಚ್ಕೊಂಡಿದ್ದೀವಿ, ನಮ್ಮ ಕೈಯಲ್ಲಿ ಇದೆ ಅಂತ ಅಂದರೆ 3 ಅಥವಾ 5 ಅಥವಾ 7 ಅಥವಾ 9, 12 ಈ ಥರ ಇರಬೇಕು. ಯಾಕೆ ಅಂತ ಅಂದರೆ ಅಮ್ಮನಿಗೆ ಯಾವಾಗಲೂ ಸರಿಸಮವಾಗಿದ್ದಂಥ ದೀಪ ಹಚ್ಚಬಾರ್ದು, ಬೆಸ ಆಗಿರಬೇಕು. ಹಾಗಾಗಿ 1, 3 ಒಂದನ್ನು ಗಣೇಶನ ಹತ್ರ ಇಟ್ಬಿಡಿ, ಮರದ ಹತ್ರ ಅಶ್ವತ್ಥ ಕಟ್ಟೆ ಇರುತ್ತೆ, ಅಲ್ಲಿ ತೊಗೊಂಡೋಗಿ ಒಂದನ್ನು ಇಟ್ಬಿಡಿ, ಇನ್ನು 3 ದೇವಿ ಹತ್ರ ಇಡಿ. ಆವಾಗ ನೀವು ಇಡೋ ಅಂಥ ಸಮಯದಲ್ಲಿ ನಿಮ್ಮ ಕೋರಿಕೆ ಏನಿರುತ್ತೆ ಅದು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ನೋಡಿ, ಅಮ್ಮನವ್ರ ಹತ್ರ ಹೋಗಿ ನೀವು ಕೇಳುವಾಗ ತನ್ನ ತಾಯಿ ಹತ್ರ ಎಷ್ಟು ಮನಸ್ಸು ಬಿಟ್ಟು ನೀವು ಮಾತಾಡ್ತಿರೋ ಅದೇ ರೀತಿ ತಾಯಿ ಹತ್ರನೂ ವಂಚನೆ ಇಲ್ದಿರ ಮಾತಾಡಬೇಕು. ಆವಾಗಲೇ ಆ ತಾಯಿ ಒಲಿಯೋದಕ್ಕೆ ಸಾಧ್ಯ. ಅಮ್ಮ, ಇನ್ನು ಮಂಗಳವಾರ ಯಾವ ಕಾರಣಕ್ಕೆ ದುರ್ಗಾದೇವಿಯ ಆರಾಧನೆ ಮಾಡಬೇಕು? ಅದರಲ್ಲೂ ಮಂಗಳವಾರ ವಿಶೇಷತೆ ಏನಿದೆ ದುರ್ಗಾದೇವಿ ಆರಾಧನೆ ಮಾಡೋದಕ್ಕೆ? ಹೌದು ನೋಡಿ, ಮಂಗಳವಾರ ದಿವಸನೇ ದುರ್ಗೆ ಅಮ್ಮನ ಪ್ರಾರ್ಥನೆ ಮಾಡಲೇಬೇಕು, ಅಮ್ಮನವ್ರ ಹತ್ರ ಖಂಡಿತ ಹೋಗಲೇಬೇಕು ಅಂತ ಅಂದ್ಕೊಂಡಿರೋ ಭಕ್ತರಿಗೆ ಒಂದು ವಿಷಯ ಹೇಳ್ತೀನಿ. ಯಾಕೆ ಅಂತ ಅಂದರೆ ಇವಾಗ ತುಂಬ ಜನ ನಮ್ಮ ಮನೇಲಿ ಯಾವಾಗ ನೋಡಿದ್ರೇನೋ ಒಂದು ಮಕ್ಸುತ್ತಾಗೆ ಇದೆ, ಒಂಥರ ಮಿಸ್ಟು ತುಂಬಿರೋ ಥರನೇ ಇದೆ, ಒಂಥರ ರಿಲ್ಯಾಕ್ಸೇಷನ್ ಇಲ್ಲ, ನಮಗೆ ಯಾವ ಸಂತೋಷವೂ ಇಲ್ಲ, ಯಾವ ನೆಮ್ಮದಿನೂ ಇಲ್ಲ ಅಂತ ಅನ್ನೋರು 3 ವಾರ ಬಿಡದೆ 3 ವಾರ ಮಂಗಳವಾರ ಮಾತ್ರ ರಾವಗಾಲದಲ್ಲಿ ಖಂಡಿತ ಹೋಗಿ ದೀಪ ಹಚ್ಚಿ 5 ನಿಂಬೆಹಣ್ಣು ತಗೊಂಡೋಗಿ 5 ಕಟ್ ಮಾಡೋ ಅಂಥ ಸಮಯದಲ್ಲಿ 10 ಆಗುತ್ತೆ. ಅದರಲ್ಲಿ 9 ಮಾತ್ರ ಆ ತಾಯಿ ಹತ್ರ ನಿಂಬೆಹಣ್ಣು ಹಚ್ಚಿ ತುಪ್ಪದಲ್ಲಿ ಹಚ್ಚಿ ಭಾರಿ ಒಳ್ಳೆಯದು. ತುಪ್ಪದಲ್ಲಿ ಹಚ್ಚಿದ್ರೆ ಖಂಡಿತ ತುಂಬ ಒಳ್ಳೆಯದು. ತುಪ್ಪ ಇಲ್ಲ ನಮಗೆ ತಗೊಳ್ಳೋಕೆ ಶಕ್ತಿ ಇಲ್ಲ ಅಂದರೆ ಎಣ್ಣೆ ತೊಗೊಂಡು ಹಚ್ಚಿ, 3 ವಿಧವಾಗಿದ್ದಂಥ ಎಣ್ಣೆ ಇರುತ್ತೆ. ಇಲ್ಲ ಅಂತ ಅಂದರೆ ಎಳ್ಳೆಣ್ಣೆ ತೊಗೊಳ್ಳಿ, ಎಳ್ಳೆಣ್ಣೆ ಭಾರಿ ವಿಶೇಷ. ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಿ ಮನೇಲಿರೋಂಥ ದರಿದ್ರನೂ ಹೋಗುತ್ತೆ, ಕಷ್ಟನೂ ತೀರುತ್ತೆ. ಯಾಕೆ ದುರ್ಗೆ ಅಮ್ಮನಿಗೆ ಖಂಡಿತ ಮಂಗಳವಾರನೇ ಹೋಗಬೇಕು ಅಂತ ಅಂದರೆ ಆ ತಾಯಿ ಮಂಗಳಗೌರಿ ಆಗಿದ್ದಾಳೆ, ಅದೇ ರೀತಿ ಶಕ್ತಿ ದೇವತೆ. ಆ ಶಕ್ತಿ ದೇವತೆನ ಹೊಲಿಸ್ಕೋಬೇಕು ಅಂತ ಅಂದ್ರೇ ನಮ್ಮ ಹತ್ರ ಬರಬೇಕು. ಆ ತಾಯಿ ಅನುಗ್ರಹ ಆಶೀರ್ವಾದ ಸದಾಕಾಲ ಸಿಗಬೇಕು. ನಾವು ಯಾವಾಗ್ಲೂ ಸುಮಂಗ್ಲಿಯಾಗೇ ಇರಬೇಕು. ನಾವು ಯಾವಾಗ್ಲೂ ಮನೇಲಿರೋ ಅಂಥ ದರಿದ್ರ ದೂರ ಆಗಿ ಖುಷಿಯಿಂದ ಇರಬೇಕು, ಮಕ್ಕಳಿಂದ ಸಂತೋಷವಾಗಿರಬೇಕು, ಮಕ್ಕಳಿಗೆ ವಿದ್ಯೆ ಬರಬೇಕು, ನಾವು ಆರೋಗ್ಯದಿಂದ ಇರಬೇಕು, ನಾವು ಚೆನ್ನಾಗಿರಬೇಕು ಗಂಡ ಹೆಂಡತಿ ಅಂತ ಅನ್ನೋರು ಖಂಡಿತ ಹೋಗಿ ಇದನ್ನು ಮಾಡಿ ಖಂಡಿತ ಪರಿಹಾರ ಆಗುತ್ತೆ. ಆ ದುರ್ಗಾದೇವಿಗೆ ಅಷ್ಟು ಶಕ್ತಿ ಇದೆ. ವೀಕ್ಷಕರೇ, ಇನ್ನು ಕಷ್ಟಗಳು ಸಮಸ್ಯೆಗಳು ಎಲ್ಲರಿಗೂ ಸಹ ಕಂಡಿದ್ದು, ಎಲ್ಲರೂ ಸಹ ಕಷ್ಟಗಳಲ್ಲಿ ಬೇಯ್ತಾನೆ ಇರ್ತೀವಿ. ಆದರೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಗುರುಮಾತಾ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರು ಸಹ ಇದೆ. ಅದರ ನಂಬರು 9626278822. ಈ ಸಂಖ್ಯೆಗೂ ಸಹ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗೆ ನೇರವಾಗಿ ಗುರುಮಾತಾ ಅವರನ್ನ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರವನ್ನು ಪಡ್ಕೋಬೋದು. ಗುರುಮಾತಾ, ಇನ್ನು ಮಂಗಳವಾರದ ದಿನ ದುರ್ಗಾದೇವಿಯ ಆರಾಧನೆ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಟ್ರಿ. ಅದೇ ರೀತಿಯಾಗಿ ನಿಂಬೆಹಣ್ಣಿನ ದೀಪದ ಮಹತ್ವ ಮತ್ತೆ ಅದನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ದೀಪವನ್ನು ಹಚ್ಚಬೇಕು ಇದನ್ನು ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ಹಾರನ ಆಗ್ತದೆ, ಹೌದು, ಯಾವ ಕಾರಣಕ್ಕೆ, ಅದರ ವಿಶೇಷತೆ ಏನು? ನೋಡಿ, ನಿಂಬೆಹಣ್ಣಿನ ಹಾರ ದುರ್ಗೆ ಅಮ್ಮನಿಗೆ ಏನಕ್ಕೋಸ್ಕರ ಹಾಕಬೇಕು ಅಂದರೆ ಆ ತಾಯಿಗೆ ನಿಂಬಾಸುರ ಅಂತ ಒಂದು ಹಸುರ ತುಂಬ ತೊಂದರೆ ಕೊಟ್ಟಿದ್ದಾನೆ. ಏನು ಅಂತ ಅಂದರೆ ಅಮ್ಮನಿಗೆ ಅವನು ಕೊಡ್ದಿರೋ ಅಂಥ ತೊಂದರೆ ಯಾವುದೂ ಇಲ್ಲ. ಯಾಕೆಂದರೆ ಅಮ್ಮ ಅಷ್ಟು ಅಲಂಕಾರ ದೇವತೆ, ಅಷ್ಟು ಲಕ್ಷಣ, ಭೂಮಾದೇವಿಯ ಒತ್ತಿರ ಅಂಥ ದೇವಿ ಅವರು. ಆಗಿರಬೇಕಾದ್ರೆ ಆ ತಾಯಿಗೆ ಎಷ್ಟು ಶಕ್ತಿ ಇರ್ಬೋದು. ಆ ನಿಂಬಾಸುರ ತುಂಬಾ ತೊಂದರೆ ಮಾಡ್ತಾ ಆ ತಾಯಿಗೆ ಎಷ್ಟು ಅಂತ ಶಾಂತವಾಗಿರೋಕ್ಕೆ ಸಾಧ್ಯ. ಆನಂತರ ಆ ತಾಯಿ ಅವನ್ನ ಭಸ್ಮ ಮಾಡಿಬಿಡ್ತಾರೆ. ಭಸ್ಮ ಮಾಡಿದ ತಕ್ಷಣ ಒಂದೇ ಒಂದು ತಲೆಯಲ್ಲೇ ಕಾಲಿಡ್ತಾರೆ. ಉಮಾದೇವಿ ಒಳಗಡೆ ಹೊರಟೋಗ್ತಾನೆ. ಹೋಗಿದ ತಕ್ಷಣ ಕತ್ತು ಮಾತ್ರ ಮೇಲಿರುತ್ತೆ. ಮೇಲಿದ್ದಾಗ ಅವನು ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿದ ತಕ್ಷಣ ಆ ತಾಯಿ ಅವನ್ನ ಕ್ಷಮಿಸ್ಬಿಟ್ಟು ಅವನ್ನೇ ತನ್ನ ವಾಹನವಾಗಿ ಇಟ್ಕೊಡ್ತಾರೆ. ಯಾಕೆ ಅಂತಂದರೆ ವಾಹನವಾಗಿ ಇಟ್ಕೊಂಡಿದ್ದ ತಕ್ಷಣ ಅವ್ನು ಕ್ಷಮೆ ಕೇಳಿದ್ಮೇಲೆ ಅವನ ಹೆಸರು ನಿಂಬಾಸುರ. ಅವನೇ ಒಂದು ನಿಂಬೆಹಣ್ಣು ಮರವಾಗಿ ಬರ್ತಾನೆ. ಬಂದಮೇಲೆ ಅದರಲ್ಲಿರೋ ಅಂಥ ನಿಂಬೆಹಣ್ಣು ಆ ತಾಯಿಗೆ ಮಾಲೆ ಆಗಿ ಆ ತಾಯಿಗೆ ಹಾಕ್ತಾನೆ. ಹಾಕಿದಾಗ ತಾಯಿ ಶಾಂತವಾಗ್ತಾರೆ. ಆಗಿದ ತಕ್ಷಣ ತಾಯಿ ಹೇಳ್ತಾರೆ, ಎಂಥದ್ದೇ ಕಷ್ಟ ಇರಲಿ, ಏನೇ ಸಮಸ್ಯೆ ಬರಲಿ, ಯಾರೇ ಏನೇ ನಮ್ಗೆ ಮಾಡಿರಲಿ,
ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನನಗೆ ತಂದು ಈ ಮಾಲೆನ ನನಗೆ ನಿಂಬೆಹಣ್ಣಿನ ಮಾಲೆ ನೀವು ಹಾಕಿದ್ರ ಅಂತ ಅಂದರೆ ಒಂದೊಂದು ಮಾಲೆ ಒಂದೊಂದು ಹಣ್ಣಲ್ಲಿ ಒಂದೊಂದು ರಸ ಒಂದೊಂದು ನಾವು ಹಿಂಡುವಾಗ ಒಂದೊಂದು ಡ್ರಾಪು ಪಾತ್ರೆಯಲ್ಲಿ ಹೇಗೆ ಬೀಳ್ತಾ ಇರುತ್ತೋ ಆ ರೀತಿ ಭೂಮಿ ಒಳಗಡೆ ಹೋಗ್ತಾ ಇರುತ್ತಂತೆ ಆ ಕಷ್ಟ. ತಾಯಿ ಆ ನಿಂಬಾಸುರನ ಹೇಗೆ ಕಾಲಿಟ್ಟು ಅವನ ತಲೆ ಮೇಲೆ ಪ್ರೆಸ್ ಮಾಡುವಾಗ ಅವನೆಷ್ಟು ಆಕ್ರೋಶದಿಂದ ತಾಯಿನ ಇದು ಮಾಡಿದಾನೋ ಅಷ್ಟು ಆಕ್ರೋಶ ಆ ತಾಯಿ ಅವನ್ನ ಭಸ್ಮ ಮಾಡಲೇಬೇಕು, ಅವನ್ನ ಬಿಡಬಾರ್ದು ಅಂತ ಆ ಶಕ್ತಿಯಿಂದ ಪ್ರೆಸ್ ಮಾಡುವಾಗ ಯಾಗ ಅವನು ಪ್ರೆಸ್ಸಿಂಗ್ ಆಗ್ತಾನೋ ಅವನು ಏನು ಹೇಳೋದು ಭೂಮಿ ಒಳಗಡೆ ಹೋಗ್ತಾನೋ ಆ ರೀತಿ ಆ ಕಷ್ಟನೂ ಭೂಮಿ ಒಳಗಡೆ ಹೋಗಿ ಮುಚ್ಕೊಂಡ್ಬಿಡುತ್ತಂತೆ. ಹಾಗಾಗಿ ಆ ನಿಂಬಾಸುರನಿಂದ ಆ ತಾಯಿಗೆ ಇವಾಗ ನಿಂಬೆಹಣ್ಣಿಂದನೇ ಪೂಜೆ ನಡೆಯೋದು. ಕಾರಣ ಆ ಹಸುರನ್ನು ಶಾಂತಿ ಮಾಡಿದ್ಮೇಲೆ ಅವನಷ್ಟು ಒಳ್ಳೇದಾಗ್ಬಿಟ್ನಂತೆ. ಕಾರಣ ಏನು ಅಂತಂದರೆ ನನ್ನಲ್ಲಿರೋ ಅಂಥದ್ದು ನೋಡಿ ಅವನು ಹೇಳಿದ್ದಾನೆ, ನನ್ನಲ್ಲಿರೋ ಅಂಥ 3 ವಿಷಯ ಹೇಳಬೇಕು ಅಂದರೆ ಹೀಗೋ ಕಣ್ಣಿಂಗ್ ಹೆಡ್ ವೆಯ್ಟು ಇದೆಲ್ಲ ಎಲ್ಲರ ಹತ್ರನೂ ಇರುತ್ತೆ. ಕಾಮ ಕ್ರೋಧ ಲೋಭ ಮಹ ಎಲ್ಲ ಹೇಳ್ತಾ ಇರ್ತೀವಿ ನಾವು. ಈ ಥರ ಎಲ್ಲ ಕಷ್ಟಗಳು ಅವನಲ್ಲಿ ತೊಗೊಂಬಿಟ್ಟು ಅವನೇ ಶಾಂತಿ ಆಗೋದ. ಆಗ ದೇವಿ ಹೇಳಿದ್ದಾರೆ, ನಿನ್ನ ಹೆಸರಲ್ಲಿರೋ ಅಂತಹ ನಿಂಬೆಹಣ್ಣಿನ ಮರದಲ್ಲಿ ಬರೋ ಅಂಥ ನಿಂಬೆಹಣ್ಣೆ ನನಗೆ ಪೂಜೆ ಮಾಡು, ದೀಪ ಹಚ್ಚಲಿ, ಅದೇ ರೀತಿ ನನಗೆ ಮಾಲೆ ಹಾಕಿ ನೀನು ಪ್ರಾರ್ಥನೆ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ಅಷ್ಟು ಆ ಪವರ್ ಇದೆ ಆ ನಿಂಬೆಹಣ್ಣಿಗೆ. ಆ ನಿಂಬೆಹಣ್ಣು ಮಾಲೆ ಹಾಕೋ ಅಂಥ ಟೈಮಲ್ಲಿ ಆ ತಾಯಿ ಎಷ್ಟೇ ಆಕ್ರೋಶದಿಂದ ಇದ್ರೂ ಸಹ ಶಾಂತಿ ಆಗ್ತಾರೆ. ಆ ದೇವಿ ಆಶೀರ್ವಾದ ಸಿಗೋ ಅಂಥ ಟೈಮಲ್ಲಿ ಖಂಡಿತ ನಮಗೇನೇನು ಬೇಡ ನೋಡಿ, ಆ ಭಗವಂತನ ಆಶೀರ್ವಾದ ದೇವಿ ಆಶೀರ್ವಾದ ಇದ್ದರೆ ಸಾಕು, ನಾವೆಲ್ಲ ಕಷ್ಟನೂ ಭಸ್ಮ ಮಾಡ್ಕೋಬೋದು. ಯಾರು ನಮಗೇನೇ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಇರಿ, ನೇಮದಿಂದ ಪೂಜೆ ಮಾಡಿ, ಯಾವಾಗಲೂ ಸರಿ ನಿಷ್ಠೆಯಿಂದ ಇರಿ, ದಾನ ಧರ್ಮ ಮಾಡಿ, ಅನ್ನದಾನ ಮಾಡಿ. ಆದರೆ ಮನೇಲಿರೋರ್ನೆಲ್ಲರನ್ನೂ ಖುಷಿಯಿಂದ ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಕೆಟ್ಟ ಮಾತನ್ನು ಮಾತಾಡಬೇಡಿ. ಅಲ್ಲಿ ಕೆಟ್ಟ ಮಾತು ಮಾತಾಡೋ ಅಂಥ ಸ್ಥಳದಲ್ಲಿ ಯಾವಾಗಲೂ ಯಾವ ದೇವರ ಆಶೀರ್ವಾದನೂ ಸಹ ಇರೋದಿಲ್ಲ. ಮುಖ್ಯವಾಗಿ ಮನೆ ದೇವರು ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ. ಕಾರಣ ಮನೆ ದೇವ್ರಿಗೆ ಅಲ್ಲಿ ಸ್ಥಾನ ಇಲ್ಲ ಅಂದಮೇಲೆ ಬೇರೆ ದೇವ್ರ ಮನೆ ಬರೋದಕ್ಕೆ ಸಾಧ್ಯ ಇದೆಯಾ ನೋಡಿ. ಯಾವಾಗಲೂ ಮನೆ ಮನಸ್ಸು ಸರಿ ಮನೆಯೂ ಸರಿ, ನಿಷ್ಠೆಯಿಂದ ಇಟ್ಕೊಳ್ಳಿ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಯಾವಾಗಲೂ ನಾವು ಮನಸ್ಸನ್ನು ಶುದ್ಧವಾಗಿಟ್ಟರೆ ಸಾಕು, ಅಲ್ಲಿ ಆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಗುರುವೇ ಶರಣಂ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದೆ, ಕಷ್ಟಗಳು ಎಲ್ಲರಿಗೂ ಸಹ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಇಂತಹ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಸಮಸ್ಯೆ ಅಂದರೆ ಕೇವಲ ಮನೆಯಲ್ಲಿ ಜಗಳ ಆಗಿರ್ಬೋದು ಅಥವಾ ಈ ರೀತಿ ಏನಿಲ್ಲ, ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ನಿರುದ್ಯೋಗದಲ್ಲಿ ಬಳಲ್ತಾ ಇರೋರಾಗಿರ್ಬೋದು, ಕೆಲಸನೇ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡಿರ್ಬೋದು. ಅದೇ ರೀತಿಯಾಗಿ ಮನೆ ಕಟ್ಟೋ ವಿಚಾರದಲ್ಲಿ ಗೊಂದಲಗಳುಂಟಾಗಿರುತ್ತೆ, ಇಂತಹ ವಿಚಾರದಲ್ಲಾಗಿರ್ಬೋದು, ಅಥವಾ ಸತಿ ದಂಪತಿಗಳ ನಡುವೆ ಇದೀಗ ಕಲಹಗಳುಂಟಾಗ್ತಾ ಇರೋ ಅಂತ ಇರ್ಬೋದು. ಇವೆಲ್ಲ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಪಡ್ಕೋಬೋದು. ಈಗಲೇ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ಗುರುಮಾತಾ ಹತ್ರ ಮಾತಾಡಿ. ಗುರುಮಾತಾ, ನನಗೆ ಒಂದು ವಿಶೇಷವಾದಂತಹ ಪ್ರಶ್ನೆ ಏನು ಅಂತ ಅಂದರೆ, ಪ್ರತಿ ವಾರ ಅಂದರೆ ಸೋಮವಾರ ಶಿವನ ಆರಾಧನೆ, ಮಂಗಳವಾರ ದುರ್ಗಾದೇವಿಯ ಆರಾಧನೆ, ಗುರುವಾರ ರಾಯರ ಆರಾಧನೆ, ಈ ರೀತಿ ಪ್ರತಿ ವಾರನೂ ಒಂದೊಂದು ದೇವರ ಆರಾಧನೆ ಮಾಡ್ತೀವಿ. ಆದ್ರೆ ಇದರ ಪ್ರಾಮುಖ್ಯತೆ ಏನು, ಯಾವ ಕಾರಣಕ್ಕೆ ಇಂತಿಂತ ದಿನ ಈ ದೇವರ ಆರಾಧನೆ ಮಾಡ್ತೀವಿ ಅನ್ನೋದು ಸಾಕಷ್ಟು ಜನ ಪ್ರಶ್ನೆ. ಯಾವ ಕಾರಣಕ್ಕೆ ನೋಡಿ, ಒಂದೊಂದು ದಿನನೂ ಒಂದೊಂದು ದೇವ್ರಿಗೆ ನಾವು ಪೂಜೆ ಮಾಡ್ತೀವಿ ಅಂದಮೇಲೆ ಆಗಿದ್ದರೆ ಎಲ್ಲ ದೇವರು ಒಂದೊಂದು ದಿವಸನೂ ಒಂದೊಂದು ದೇವ್ರು ನಮಗೆ ಬಂದು ಆಶೀರ್ವಾದ ಮಾಡ್ತಾನೆ ಇರ್ತಾರಲ್ವ. ಆದರೆ ಎಲ್ಲ ದಿನವೂ ಎಲ್ಲ ದೇವ್ರಿಗೂ ಪೂಜೆ ಮಾಡ್ಬೋದು. ಇವಾಗ ಸೋಮವಾರ ತಗೊಳ್ಳಿ, ಶಿವನಿಗೆ ಮಾತ್ರನೇ ಇಲ್ಲ, ಎಲ್ಲ ದೇವ್ರಿಗೂ ಸಹ ಮಾಡ್ಬೋದು. ಆದರೆ ಸೋಮವಾರದ ದಿವಸ ಶಿವನಿಗೆ ಯಾಕೆ ಮಾಡ್ತಾರೆ ಅಂತ ಅಂದರೆ, ಶಿವ ಪ್ರತ್ಯಕ್ಷ ಆಗೋ ಟೈಮು, ಶಿವ ಪ್ರತ್ಯಕ್ಷ ಆಗಿದ್ದಂಥ ದಿನ, ಶಿವ ಪ್ರಪಂಚನ ಸೃಷ್ಟಿ ಮಾಡಿದಂಥ ದಿನ ಸೋಮವಾರ ದಿವಸ ಪೂಜೆ ಮಾಡಬೇಕು ಅಂತ ಅಂದರೆ, ಸೋಮವಾರ ನಮಗೆ ಬಂದಿದೆ ಅಂತ ಅಂದರೆ ನಾವು ಸಕಲವು ಎಲ್ಲನೂ ನಾವು ಸಕ್ಸಸ್ ಮಾಡ್ಕೋಬೋದು. ಕಾರಣ ಶಿವನಿಂದನೇ ಎಲ್ಲ ಪಡ್ಕೋಬೋದು. ಶಿವ ಯಾಕೆ ಸೋಮವಾರನೇ ಬಂದಿದ್ದಾರೆ, ನಿಮ್ಗೆ ಯಾಕೆ ಗೊತ್ತು ಸೋಮವಾರ ಬಂದಿದ್ದಾರೆ, ಯಾವ ರೀತಿ ಬಂದಿದ್ದಾರೆ ಅಂತ ಅಂದರೆ, ಅವರು ಕೈಲಾಸದಿಂದ ಬಂದಿದ್ದೇ ಸೋಮವಾರನೇ. ಧರ್ಮಸ್ಥಳಕ್ಕೆ ಬಂದರು, ಧರ್ಮ ನೀತಿನ ಅಲ್ಲಿ ನೆಲೆನೆಟ್ಟಿದ್ರು. ಇವಾಗ ಧರ್ಮಸ್ಥಳದಲ್ಲಿ ಎಲ್ಲ ಮಕ್ಕಳಿಗೂ ಅನ್ನದಾನ ನಡೆಯುತ್ತೆ, ಎಲ್ಲನೂ ನಡೆಯುತ್ತೆ. ಇದೇ ರೀತಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಂತ ಅನ್ನೋದು ಒಂದೊಂದು ದೇವ್ರಿಗೂ, ಎಲ್ಲ ದೇವರು ಪ್ರಪಂಚದಲ್ಲಿ ಇರೋದ್ರಿಂದ ಎಲ್ಲ ದೇವ್ರಿಗೂ ಒಂದೊಂದು ದಿನನ ನೇಮ ಮಾಡಿದ್ದಾರೆ. ಈಗ ಸೋಮವಾರ ಶಿವನಿಗಾಗವು, ಮಂಗಳವಾರ ದುರ್ಗೆ ಅಮ್ಮನವ್ರಿಗಾಗವು, ಬುಧವಾರ ಭೂದೇವಿ ವರಾಹಮೂರ್ತಿ
ಹಯಗ್ರೀವರು ಈ ಥರ ಗುರುವಾರ ಹಯಗ್ರೀವರಿಗೂ ಪೂಜೆ ಮಾಡ್ಬೋದು, ವರಾಹಮೂರ್ತಿಗೂ ಪೂಜೆ ಮಾಡೋದು, ಗುರು ಅನ್ನೋರಿಗೆ ಎಲ್ಲರಿಗೂ ಗುರುವಾರ ಮಾಡ್ಬೋದು. ಶುಕ್ರವಾರ ಬಂದು ತಾಯಿ ಎಲ್ಲ ಮಹಾಲಕ್ಷ್ಮಿಗಾಗಲಿ, ಪದ್ಮಾವತಿ ಭೂದೇವಿ ಶ್ರೀದೇವಿಗಾಗಲಿ, ಶುಕ್ರವಾರದ ದಿವಸ ಚಾಮುಂಡೇಶ್ವರಿ ನಾಡದೇವತೆ, ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ಅಮ್ಮನವ್ರಿಗಾಗಲಿ, ಅದೇ ರೀತಿ ಶನಿವಾರ ಷಣ್ಮಹಾತ್ಮನಿಗಾಗಲಿ, ಭಾನುವಾರ ಆದಿತ್ಯ ಸೂರ್ಯನಾರಾಯಣನಿಗಾಗಲಿ ಈ ಥರ ಬಂದಿದೆ. ಈ ವಾರಗಳೆಲ್ಲ ಯಾಕೆ ನಾವು ಪೂಜಿಸಬೇಕು, ಈ ವಾರಗಳು ಏನಕ್ಕೆ ಬಂದಿದೆ ಅಂದರೆ ನೋಡಿ, ಮನುಷ್ಯನ ಒಂದೊಂದು ಮನುಷ್ಯ ಹೆಜ್ಜೆ ಇಡೋ ಅಂಥದ್ದು ಈ ರೀತಿ ತರಲಿಲ್ಲ ಅಂತ ಅಂದಿದ್ರೆ ಯಾರಿಗೂ ಯಾವ ವಾರನೂ ಆಚರಣೆನೂ ಮಾಡ್ತಾ ಇರಲಿಲ್ಲ, ಯಾವ ದೇವ್ರನ್ನೂ ಪೂಜೆನೂ ಮಾಡ್ತಾ ಇರಲಿಲ್ಲ. ಇದೆಲ್ಲ ಕಡ್ಡಾಯವಾಗಿ ಆಗಿನ ಕಾಲದಿಂದನೂ ತಂದಿರೋದಕ್ಕೆ ನಾವು ಈ ರೀತಿ ಕೂತ್ಕೊಂಡು ಒಂದೊಂದು ದಿನದ ಬಗ್ಗೆನೂ ನಾವು ಮಾತಾಡೋಕ್ಕೆ ಸಾಧ್ಯ. ಒಂದೊಂದು ದಿನನೂ ಯಾಕೆ ಮಾಡಬೇಕು ಆಚರಣೆ, ಯಾಕೆ ಬಂದಿದೆ ಅಂತ ಅಂದರೆ ನಾವೆಲ್ಲ ಹುಟ್ಟಿರೋ ಅಂಥ ಎಲ್ಲ ಜೀವರಾಶಿಗಳು ಒಂದೊಂದು ದಿನಕ್ಕೂ ಒಂದೊಂದು ದೇವಿನ ಆರಾಧನೆ ಮಾಡಿ ನಿಮ್ಮ ಲೈಫು ಚೆನ್ನಾಗಿಟ್ಕೊಳ್ಳಿ, ನೆಮ್ಮದಿಯಿಂದ ಇರಿ. ನೀವು ಮಾಡೋ ಅಂಥ ಕರ್ತವ್ಯಗಳಿಗೆ ಒಂದೊಂದು ದಿನವೂ ಒಂದೊಂದು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂತಲೇ ಈ ಕಡ್ಡಾಯವಾಗಿ ಈ ವಾರಗಳು ಬಂದಿರೋ ಅಂಥದ್ದು.